ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಕನಸು ನನಸು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮ? ನಾವು ಎಲ್ಲರೂ ಚೆನ್ನಾಗಿದ್ದೀವಿ. ನಮ್ಮ ಪಾಪನೂ ಇಬ್ಬರು ಚೆನ್ನಾಗಿದ್ದಾರೆ. ತುಂಬ ದಿನ ಆಯಿತು ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ. ಇವತ್ತು ಬಂದು ಸಂಡೇ. ಅಡುಗೆಯಿಂದ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪಾಪಗೆಲ್ಲ ಸ್ನಾನ ಮಾಡಿಸಿ ಆಯಿತು. ಇವಾಗ ನಾನು ಅಮ್ಮ ಸೇರಿಕೊಂಡು ಅಡುಗೆಗೆ ರೆಡಿ ಮಾಡ್ತಾಯಿದ್ದೀವಿ. ಇಲ್ಲಿ ಬಂದು ಚಿಕನ್ ಬಿರಿಯಾನಿಗೆ ಎಣ್ಣೆ ಮತ್ತು ತುಪ್ಪ ಎರಡೂ ಹಾಕಿನ. ಅದ್ರ ತುಪ್ಪ ಅವೈಲೇಬಲ್ ಇರಲಿಲ್ಲ, ಅದಕ್ಕೋಸ್ಕರ ಬರೀ ಎಣ್ಣೆ ಯೂಸ್ ಮಾಡಿದ್ದೀನಿ ಇಲ್ಲಿ. ಅದಾದಮೇಲೆ ಹೋಲ್ ಸ್ಪೈಸಸ್ ಯಾವ್ಯಾವ್ದು ಅವೈಲೇಬಲ್ ಇರುತ್ತೆ ಅದನ್ನು ಯೂಸ್ ಮಾಡಿ ಸ್ಪೈಸಸ್ ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ ಅದು ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಜೊತೆ ಚೆನ್ನಾಗಿ ಫ್ರೈ ಆಗಬೇಕು. ಆಗಲೇ ಬಿರಿಯಾನಿ ಚೆನ್ನಾಗಿ ಬರೋದು. ನಮ್ಮ ಭಟ್ಕಳ ಸೈಡೆಲ್ಲ ಈ ಬಿರಿಯಾನಿ ಅಷ್ಟು ಇಷ್ಟಪಡಲ್ಲ, ಅವ್ರಿಗೆಲ್ಲ ದಮ್ ಬಿರಿಯಾನಿ ಇಷ್ಟ. ಬಟ್ ನನಗೆ ಜಾಸ್ತಿ ಈ ಬಿರಿಯಾನಿ ಇಷ್ಟ. ಇದೇನಿದ್ರು ಮಂಡ್ಯ, ಮೈಸೂರು, ತುಮಕೂರು, ಬೆಂಗಳೂರು ಆ ಕಡೆ ಎಲ್ಲ ಜಾಸ್ತಿ ಈ ಬಿರಿಯಾನಿ. ಬಟ್ ಇಲ್ಲೆಲ್ಲ ಈ ಬಿರಿಯಾನಿ ಮಾಡೋದು ಕಡಿಮೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಪೇಸ್ಟ್ ಹಾಕ್ಕೊಳ್ಳಿ. ಪೇಸ್ಟಿಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟನ್ನ ಪೇಸ್ಟ್ ಮಾಡಿ ಇಟ್ಟಿದ್ದೆ. ಆ ಪೇಸ್ಟ್ ಹಾಕ್ಕೊಳ್ಳಿ, ಯಾಕಂದರೆ ಅದು ಹಸಿ ಇರುತ್ತಲ್ಲ. ಈರುಳ್ಳಿ ಜೊತೆ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಆಯಿಲೆಲ್ಲ ಮೇಲ್ಗಡೆ ಬಿಟ್ಕೊಳ್ಳುತ್ತೆ, ಅಲ್ಲಿ ತನಕ ಫ್ರೈ ಮಾಡಿದ್ರೆ ಸಾಕು. ಆವಾಗಲೂ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ, ಅಲ್ಲಿ ತನಕ ಫ್ರೈ ಮಾಡಿ. ಅದು ಇವಾಗ ಚೆನ್ನಾಗಿ ಫ್ರೈ ಆಯಿತು. ಅದು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಆ್ಯಡ್ ಮಾಡಿ. ಅದೇನು ಟೊಮೆಟೊ ಏನು ಫುಲ್ ಬೇಯಬೇಕಂತ ಏನಿಲ್ಲ, ಚಿಕನ್ ಜೊತೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಮಾಡಿಬಿಟ್ಟು ಇವಾಗ ತೊಳೆದಿಟ್ಟಿರೋ ಚಿಕನ್ನ ಆ್ಯಡ್ ಮಾಡಿದ್ದೀನಿ. ಅದು ಆ್ಯಕ್ಚುಲಿ ಸ್ಕಿಪ್ ಆಗಿದೆ. ಸೊ ಚಿಕನ್ ಫಸ್ಟ್ ಹಾಕ್ಕೊಳ್ಳಿ. ಚಿಕನ್ ಹಾಕಿಬಿಟ್ಟು ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು. ಇವಾಗೆಲ್ಲ ಪೌಡ್ರ್ಗಳನ್ನು ಹಾಕ್ಕೊಳ್ಳಿ. ಮೊದಲಿಗೆ ನಾನು ಟರ್ಮರಿಕ್ ಹಾಕಿಬಿಟ್ಟೆ. ಅದಾದಮೇಲೆ ಇಲ್ಲಿ ಚಿಕನ್ ಮಸಾಲ, ಚಿಕನ್ ಬಿರಿಯಾನಿ ಪೌಡ್ರು, ಚಿಲ್ಲಿ ಪೌಡ್ರ್ ಮತ್ತು ಗರಂ ಮಸಾಲ ಆ್ಯಡ್ ಮಾಡಿದ್ದೀನಿ. ನನ್ನ ಹತ್ರ ಜೀರಾ ಪೌಡ್ರ್ ಇಲ್ಲ, ಮನೆ ಪೆಪ್ಪರ್ ಪೌಡ್ರ್ ಇರಲಿಲ್ಲ. ಅದು ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ. ಮತ್ತು ಇನ್ನೊಂದು ಕೊರಿಯಾಂಡರ್ ಪೌಡ್ರ್ ಆ್ಯಡ್ ಮಾಡಿದ್ದೀನಿ. ಇದಿಷ್ಟು ನಾನು ಆ್ಯಡ್ ಮಾಡಿದ್ದು, ನನ್ನ ಹತ್ರ ಇರಲಿಲ್ಲ. ಸೊ ಅದನ್ನು ನಾನು ಸ್ಕಿಪ್ ಮಾಡಿದ್ದೀನಿ. ನೀವು ಅದನ್ನು ಆ್ಯಡ್ ಮಾಡಿ, ಇನ್ನೂ ಚೆನ್ನಾಗಿ ಬರುತ್ತೆ ಫ್ಲೇವರ್. ಆ ಪೌಡ್ರ್ ಸ್ಪೈಸಸ್ ಎಲ್ಲ ಹಾಕಾದ್ಮೇಲೆ ಅದನ್ನೂ ಒಂದು 5 ನಿಮಿಷ ಫ್ರೈ ಮಾಡಿ. ಆಯಿಲೆಲ್ಲ ಚೆನ್ನಾಗಿ ಮೇಲ್ಗಡೆ ಬಂದಮೇಲೆ ಅದಕ್ಕೆ ತೊಳೆದಿಟ್ಟಿರೋ ರೈಸ್ನ ಆ್ಯಡ್ ಮಾಡಿ. ರೈಸ್ನ ಒಂದು 5 ನಿಮಿಷ ಫ್ರೈ ಮಾಡಿ ಅದೇ ಮಸಾಲೆ ಜೊತೆನೇ ಫ್ರೈ ಮಾಡಿ ಆದಮೇಲೆ ಅದಕ್ಕೆ ಬಿಸಿನೀರು ಹಾಕಿ. ಯಾವಾಗಲೂ ಅಷ್ಟೇ ಬಿರಿಯಾನಿ ಮಾಡಬೇಕಾದ್ರೆ ಬಿಸಿನೀರೇ ಯೂಸ್ ಮಾಡಿ, ತಣ್ಣೀರು ಹಾಕಬೇಡಿ. ಬಿಸಿನೀರು ಹಾಕಿಬಿಟ್ಟು ಉಪ್ಪು ಸ್ವಲ್ಪ ಕಡಿಮೆ ಇತ್ತು, ಅದಕ್ಕೆ ಉಪ್ಪನ್ನ ಆ್ಯಡ್ ಮಾಡ್ತೀವಿ. ಕುದಿ ಬಂದ ತಕ್ಷಣ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಬೇಡಿ. ಅನ್ನ ಸ್ವಲ್ಪ ಅರ್ಧಂಬರ್ಧ ಬೇಯಲಿ, ಅದಾದಮೇಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ. ಇನ್ನೊಂದು ಟಿಪ್ ಏನಂದರೆ, ಈ ಥರ ಕುದೀತಾ ಇರಬೇಕಾದ್ರೆ ಲಾಸ್ಟಲ್ಲಿ ಒಂದು ನಿಂಬೆಹಣ್ಣಿನ ರಸ ಹಿಂಡ್ಬಿಡಿ. ಆವಾಗ ಅನ್ನ ಚೆನ್ನಾಗಿ ಬರುತ್ತೆ, ಉದ್ರಾಗಿ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಕಟ್ ಮಾಡಿ ಮೇಲ್ಗಡೆ ಉದುರಿಸಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 1 ವಿಸಿಲ್ ಹಾಕಿ. ಬಿರಿಯಾನಿ ರೆಡಿ. ಇಲ್ಲಿ ಇನ್ನೊಂದು ಕಡೆ ಅಮ್ಮ ಮಟನ್ ಸಾರು ಮಾಡ್ತಾಯಿದ್ರು. ಮಟನ್ ಸಾರಿಗೆ ನಾವು ಮೊದಲೇ ಈರುಳ್ಳಿ, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದೆಲ್ಲ ಹಾಕಿಬಿಟ್ಟು ಕುಕ್ಕರಲ್ಲಿ ಮಟನ್ನ ಚೆನ್ನಾಗಿ ಬೇಯಿಸ್ಕೊತೀವಿ. ಮಟನ್ ಚೆನ್ನಾಗಿ ಬೇಯಿಸ್ಕೊಂಡು ರುಬ್ಬಿಟ್ಕೊಂಡಿರೋ ಮಸಾಲೆನ ಅದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಕುದಿಸ್ತೀವಿ. ಈ ಥರ ನಾವು ಮಟನ್ ಸಾರು ಮಾಡೋದು. ಕುಕ್ಕರಲ್ಲೇ ಡೈರೆಕ್ಟಾಗಿ ಮಸಾಲೆ ಹಾಕಿದ್ರೆ ಅದು ಮಸಾಲೆ ಎಲ್ಲ ಕೆಲವೊಂದು ಸಲ ವಿಸಿಲಲ್ಲೆಲ್ಲ ಆಚೆ ಬರುತ್ತೆ. ಅದಕ್ಕೋಸ್ಕರ ಈ ಥರ ಮಾಡೋದು ಅಷ್ಟೇ. ಡೈರೆಕ್ಟಾಗಿ ಕುಕ್ಕರಲ್ಲಿ ಮಾಡಿದ್ರೂ ಚೆನ್ನಾಗೇ ಬರುತ್ತೆ, ಈ ಥರ ಮಾಡಿದ್ರೂ ಚೆನ್ನಾಗಿರುತ್ತೆ. ನಮ್ಗೆ ಈ ಥರ ಕನ್ವೀನಿಯೆಂಟ್, ಅದಕ್ಕೋಸ್ಕರ ಹಿಂಗೆ ಮಾಡ್ತೀವಿ ಅಷ್ಟೇ. ಇನ್ನೊಂದು ಕಡೆ ಅಮ್ಮ ಬಿರಿಯಾನಿಗೆ ರಾಯ್ತ ರೆಡಿ ಮಾಡ್ತಾಯಿದ್ರು. ಮತ್ತು ಅವರಿಗೆ ಇದು ಚಟ್ಲಿ ಪುಡಿದು ಏನೋ ಸುಕ್ಕ ಥರ ಮಾಡ್ತಾರೆ, ಅದು ಬೇಕಿತ್ತು. ಅದಕ್ಕೋಸ್ಕರ ಇನ್ನೊಂದು ಕಡೆ ಅದನ್ನು ಮಾಡಿದರು ಆವತ್ತು. ಹೋಸ್ಟೆಲ್ ಸೈಡ್ ಇರೋರಿಗೆ ಗೊತ್ತಿರುತ್ತೆ ಇದು, ಬೇರೆ ಕಡೆ ಇರೋರಿಗೆ ಗೊತ್ತಿರೋದಿಲ್ಲ. ತಿಂದಿರೋದು ಡೌಟು. ಇಲ್ಲಿ ಮೊಸರು ಬಜ್ಜಿಗೆ ಎಲ್ಲ ರೆಡಿ ಮಾಡಿದ್ರು ಅಮ್ಮ. ಆ್ಯಕ್ಚುಲಿ ಆ ಚಟ್ಲಿ ಪುಡಿ ರೆಸಿಪಿ ಬಂದು ತುಂಬ ಈಸಿ. ಇಷ್ಟೇ ಇಂಗ್ರೀಡಿಯೆಂಟ್ಸು: ಟೊಮೆಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಆಮೇಲೆ ಉಪ್ಪು, ಖಾರ ಪುಡಿ ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು ಅಷ್ಟೇ. ಈ ರೆಸಿಪಿ ತುಂಬ ಈಸಿ. ಇದೊಂದೇ ಅಂತಲ್ಲ, ಇದರಲ್ಲಿ ತುಂಬ ವೆರೈಟಿ ಮಾಡ್ತಾರೆ. ಬಟ್ ಆವತ್ತು ಇದನ್ನು ಮಾಡಿದರು, ಸೊ ಅದಕ್ಕೋಸ್ಕರ ಅದನ್ನು ತೋರಿಸಿದ್ದೀನಿ. ನೀವು ಸೀ ಫುಡ್ ಎಲ್ಲ ತಿಂತೀರಾ ಅನ್ನೋದಾದರೆ ಇದೊಂದು ಸಲ ಟ್ರೈ ಮಾಡಿ. ಮಾರ್ಕೆಟ್ಗೆಲ್ಲ ಹೋದಾಗ ಸಿಗುತ್ತೆ. ಇದು ಸಿಗಡಿ ಪುಡಿ ಅಂತಾರೆ, ಬಂಸಿ ಅಂತಾರೆ, ಏನು ಒಂದೊಂದು ಕಡೆ ಒಂದೊಂದು ಹೆಸರಿಂದ ಕರೀತಾರೆ. ಅದು ತಂದು ಟ್ರೈ ಮಾಡಿ. ಈ ಥರ ತುಂಬ ಈಸಿ, ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಆಯಿತಾ. ಸೊ ಫೈನಲ್ ರೆಸಿಪಿ ಬಂದು ಇದು. ಸೊ ಕೆಲಸ ಎಲ್ಲ ಮುಗೀತು ನೋಡಿ. ಕಿಚನ್ ಎಷ್ಟು ಮೆಸ್ ಆಗಿದೆ ಅಂತ ಒಂದು ಸಲ ತೋರಿಸ್ತೀನಿ.
ಇಷ್ಟೆಲ್ಲ ಅಡುಗೆ ಮಾಡಿದ್ರೆ ಮೆಸ್ಸೆಲ್ಲ ಆಗೇ ಆಗುತ್ತಲ್ವ. ಅಂದರೂ ನಾನು ಅವಾಗವಾಗ ಕ್ಲೀನ್ ಮಾಡ್ಕೋತಾ ಇದ್ದೆ, ಅದಕ್ಕೋಸ್ಕರ ಸ್ವಲ್ಪ ಕ್ಲೀನ್ ಇದೆ. ಬಟ್ ಅದೆಲ್ಲ ಕ್ಲೀನ್ ಮಾಡಿದ್ಮೇಲೆ ಸಿಗೋ ಸ್ಯಾಟಿಸ್ಫ್ಯಾಕ್ಷನ್ ಉಂಟಲ್ಲ, ಅದು ಆ್ಯಕ್ಚುಲಿ ಮಾಡಿದವ್ರಿಗೆ ಗೊತ್ತು. ಎಲ್ಲ ಕಿಚನೆಲ್ಲ ಒಂದ್ಸಲ ಕ್ಲೀನ್ ಮಾಡ್ಕೊಂಡು ಬಂದೆ. ಇವಾಗ ಎಲ್ಲ ಕೆಲಸ ಮುಗೀತು. ಇವತ್ತಿನ ರೆಸಿಪಿ ಇಷ್ಟೇ. ನೋಡಿ ಏನೇನು ಮಾಡಿದ್ದೀನಿ ಅಂತ ಇವಾಗ ತೋರಿಸ್ತೀನಿ. ಇದು ಬಂದು ಚಿಕನ್ ಬಿರಿಯಾನಿ ಫೈನಲ್ ಲುಕ್. ಅದಾದಮೇಲೆ ಇದು ಬಂದು ಮಟನ್ ಸಾರು, ಇದು ಬಂದು ರಾಯ್ತ, ಇದು ಬಂದು ಬಾಯ್ಲ್ಡ್ ರೈಸ್, ಆಮೇಲೆ ಇದು ನಮ್ಮ ಅಮ್ಮನ ಚಟ್ಲಿ ಸುಕ್ಕ ಮಾಡಿದ್ದು, ಇದು ಗಂಜಿ ಮಸ್ಟ್ ಆ್ಯಂಡ್ ಶುಡ್ ಮನೇಲಿ ಇದ್ದೇ ಇರುತ್ತೆ. ಇದಿಷ್ಟು ಬಂದು ಈ ಭಾನುವಾರದ ಬಾಡೂಟ. ಊಟ ಎಲ್ಲ ಮುಗೀತು. ಪಾಪಗೆಲ್ಲ ಹಾಲೆಲ್ಲ ಕುಡಿಸಿ ಅವರಿಬ್ಬರು ಚೆನ್ನಾಗಿ ಆಟಾಡ್ತಾಯಿದ್ರು. ಇಷ್ಟೇ ಇವತ್ತು ನಾನು ಕ್ಯಾಪ್ಚರ್ ಮಾಡಿದ್ದು. ಯಾಕಂದರೆ ಅದಷ್ಟು ಶೂಟ್ ಮಾಡೋದ್ರಲ್ಲೇ ಸಾಕಾಗೋಯಿತು, ಮತ್ತಿನ್ನೇನು ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಸೊ ಇದು ಬಂದು ಸಂಜೆ ನಾನು ಅಮ್ಮ ಕೂತ್ಕೊಂಡು ಮಾತಾಡ್ತಿದ್ವಿ, ಮಕ್ಕಳನ್ನ ಆಟ ಆಡಿಸ್ತಾ. ಸೊ ಇನ್ನೇನು ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಪುಟ್ ಲೈಕ್ ಮಾಡಿ, ಹಾಗೆ ನನ್ನ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ, ಓಕೆನಾ? ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.